ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಚಂದನ. ಆಲ್ಮಂಡ್ಸ್ ಅಥವಾ ಬಾದಾಮಿ ಇದೊಂದು ಪರಿಪೂರ್ಣ ಪೋಷಕಾಂಶಗಳ ಆಗರ ಅಂತ ಹೇಳ್ಬೋದು. ಬಾದಾಮಿ ಹಾಲು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇರಲ್ಲ. ಬಾಯಿಗೆ ರುಚಿ, ದೇಹಕ್ಕೆ ತಂಪು. ಸಣ್ಣ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ರು ಸಹ ಬಾದಾಮಿ ಹಾಲನ್ನ ಇಷ್ಟಪಡ್ತಾರೆ. ಆರೋಗ್ಯಕರವಾದ ಬಾದಾಮಿ ಹಾಲಿನ ಪುಡಿ ಮನೆಯಲ್ಲೇ ಹೇಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಬಾದಾಮಿ ಹಾಲಿನ ಪುಡಿ ಮಾಡೋದಕ್ಕೆ ಸುಮಾರು 300 ಗ್ರಾಂ ಅಷ್ಟು ಬಾದಾಮಿನ ತಗೊಂಡಿದ್ದೀನಿ. ಹಾಗೇನೆ 1/4 kg ಸ್ವಲ್ಪ ಕಡಿಮೆ ಕೆಂಪು ಕಲ್ಸಕ್ರೆ ತಗೊಂಡಿದ್ದೀನಿ. ಜೊತೆಗೆ ಪಿಸ್ತಾ, ಗೋಡಂಬಿ, ಬಾದಾಮಿ, ಹಾಗೇನೆ 4 ರಿಂದ 5 ಏಲಕ್ಕಿ, ಜೊತೆಗೆ ಕೇಸರಿ ದಳಗಳನ್ನ ತಗೊಂಡಿದ್ದೀನಿ. 3/4 ಸ್ಪೂನ್ ಅರಿಶಿನ ಕೂಡ ಬಳಸ್ತಾ ಇದ್ದೀನಿ. ಇಲ್ಲಿ ನಾನು ಸಕ್ಕರೆ ಬದಲು ಕೆಂಪು ಕಲ್ಸಕ್ರೆನ ಬಳಸ್ತಾ ಇದ್ದೀನಿ. ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ನೀರ್ ಹಾಕಿ ಅದು ಮರಳೋದಿಕ್ಕೆ ಬಿಡ್ತೀನಿ. ನೀರು ಇನ್ನೇನು ಮರಳೋಕೆ ಶುರು ಆಗ್ತಿದೆ ಅನ್ನುವಾಗ್ಲೇ ಬಾದಾಮಿಗಳನ್ನ ನೀರ್ಗೆ ಹಾಕಿ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ. ಈ ಒಂದು ಮೆಥಡ್ ನ ಸುಮಾರು 2 ಸಲಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ. ಪುಡಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ. ಹಾಲ್ಗೆ ಹಾಕಿದ ತಕ್ಷಣ ಪುಡಿ ಹಾಲಲ್ಲಿ ಬೆರ್ತೋಗುತ್ತೆ, ಕುಡಿಯೋದಕ್ಕೂ ಸಹ ಹಿತ ಅನ್ಸುತ್ತೆ. ಒಂದ್ 5 ರಿಂದ 6 ನಿಮಿಷ ಇದು ಚೆನ್ನಾಗಿ ಮರಳಿದ್ಮೇಲೆ ಬಾದಾಮಿ ಸ್ವಲ್ಪ ಶ್ರಿಂಕ್ ಆದಂಗೆ ಕಾಣಿಸುತ್ತೆ. ಹಾಗೇನೆ ಅದ್ರ ಸಿಪ್ಪೆ ಸಾಫ್ಟ್ ಆಗಿರುತ್ತೆ ಮತ್ತೆ ಸುಕ್ಕಾದ ಕಾಣುತ್ತೆ. ಇವಾಗ ಒಂದು ಸ್ಟೇನರ್ ಇಟ್ಕೊಂಡು ಬಾದಾಮಿಗಳನ್ನ ಸೋಸ್ಕೊತಾ ಇದ್ದೀನಿ. ಪೂರ್ತಿ ನೀರು ಮತ್ತೆ ಬಾದಾಮಿ ಎಲ್ಲ ಸಪರೇಟ್ ಆದ್ಮೇಲೆ ಚೆನ್ನಾಗಿ ಸೋಸ್ಕೊಂಡ್ಮೇಲೆ ಒಂದು ತಟ್ಟೆ ಇಟ್ಕೊಂಡು ಅದ್ರ ಮೇಲೆ ಶುದ್ಧವಾಗಿರೋಂತ ಬಟ್ಟೆನ ಹಾಸ್ಕೊತಾ ಇದ್ದೀನಿ. ಇದ್ರ ಮೇಲೆ ನಾವೇನ್ ಅವಾಗ್ಲೇ ಬೇಯಿಸಿಟ್ಕೊಂಡಿದ್ವಲ್ಲ ಬಾದಾಮಿ, ಅದನ್ನ ಹಾಕಿ ಎಕ್ಸ್ಟ್ರಾ ನೀರೇನಾರು ಇದ್ರೆ ಹೀರ್ಕೊಳ್ಳಿ ಅಂತ ಹೇಳಿ ಬಟ್ಟೆ ಮೇಲೆ ಹಾಕಿ ಹಾರೋದಕ್ಕೆ ಬಿಡ್ತೀನಿ. ಸ್ನೇಹಿತರೆ, ಇವಾಗ ಬಾದಾಮಿದು ಸಿಪ್ಪೆ ಏನಿದೆ ಅದನ್ನ ಬಿಡಿಸ್ಕೋತಾ ಇದ್ದೀನಿ. ಈಗಾಗ್ಲೇ ಅದು ಸಾಫ್ಟ್ ಆಗಿರೋದ್ರಿಂದ ತುಂಬಾ ಸುಲಭವಾಗಿ ಸಿಪ್ಪೆನ ಬಿಡಿಸ್ಕೋಬಹುದು. ನೋಡಿ, ಒಂದೊಂದೇ ಬಾದಾಮಿ ಸಿಪ್ಪೆಗಳನ್ನ ಬಿಡಿಸೋದಕ್ಕೆ ಬೇಜಾರಾಗುತ್ತೆ ಅಂದ್ರೆ ಈ ಮೆಥಡ್ ಕೂಡ ಫಾಲೋ ಮಾಡಬಹುದು. ತುಂಬಾ ಈಸಿಯಾಗಿ ಅದು ಸಿಪ್ಪೆಗಳನ್ನ ಬಿಡಿಸ್ಕೋಬಹುದು. ಇವಾಗ ಒಲೆ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಸಿಪ್ಪೆ ಬಿಡಿಸಿರುವಂತ ಬಾದಾಮಿನ ಹಾಕಿ ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಹುರ್ಕೋಬೇಕಾಗುತ್ತೆ. ತುಂಬಾ ಪೇಶನ್ಸ್ ಇಂದ ಲೋ ಫ್ಲೇಮ್ ಅಲ್ಲೇ ಹುರ್ಕೋಬೇಕಾಗುತ್ತೆ. ಅದ್ರಲ್ಲಿ ನೀರಿನ ಅಂಶ ಇತ್ತು ಅದೆಲ್ಲ ಹೋಗಿ ಬಾದಾಮಿ ಎಲ್ಲ ಸ್ವಲ್ಪ ಗರಿ ಗರಿ ಆಗ್ಬೇಕು. ಸೊ ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ಪರಿಮಳ ಬರುತ್ತೆ, ಗೊತ್ತಾಗುತ್ತೆ ಅದು ಹುರಿದಾದ್ಮೇಲೆ. ಒಂದ್ 10-15 ನಿಮಿಷ ಉರಿತಾ ಇದ್ದ ಹಾಗೆ ಅದು ಬಣ್ಣ ಕೂಡ ಚೇಂಜ್ ಆಗುತ್ತೆ. ಸೊ ಬಣ್ಣ ಚೇಂಜ್ ಆಗೋವರೆಗೂ ನಾವು ಹುರಿಬೇಕಾಗುತ್ತೆ. ಜೊತೆಗೆ ಅಲ್ಲಿರುವಂತಹ ನೀರಿನ ಅಂಶ ಹೋಗಿರೋದು ನಾವು ಮುಟ್ ನೋಡಿದಾಗ ಗೊತ್ತಾಗುತ್ತೆ. ಬಾದಾಮಿ ಎಲ್ಲ ಹುರಿದಾದ್ಮೇಲೆ ಒಂದು ತಟ್ಟೆಗೆ ಹಾಕಿ ಬಿಸಿ ಇರುತ್ತಲ್ಲ, ಸೊ ಅದು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇವಾಗ ಅದೇ ಬಾಂಡ್ಲಿಗೆ ನಾವು ಡ್ರೈ ಫ್ರೂಟ್ಸ್ ಏನು ಸಪರೇಟ್ ಆಗಿ ಇಟ್ಟಿದ್ವಲ್ಲ, ಪಿಸ್ತಾ, ಗೋಡಂಬಿ, ಬಾದಾಮಿ, ಸೊ ಇದನ್ನೆಲ್ಲ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ತುಪ್ಪ ಏನು ಹಾಕೋದ್ ಬೇಡ, ಹಾಗೆ ಡ್ರೈ ಆಗಿ ರೋಸ್ಟ್ ಮಾಡ್ಕೋತೀನಿ. ಈ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ಅದು ಆರದ್ಮೇಲೆ ಕುಟ್ಕೋತೀನಿ ಅದನ್ನ ತರಿಯಾಗಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಕೆಂಪು ಕಲ್ಸಕ್ರೆನ ನಾನು ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಕಲ್ಸಕ್ರೆ ಗಟ್ಟಿ ಇರುತ್ತಲ್ವಾ, ಹಾಗಾಗಿ ಈ ರೀತಿ ಜಜ್ಜಿ ಪುಡಿ ಮಾಡ್ಕೊಂಡ್ರೆ ಮಿಕ್ಸಿಲಿ ಪೌಡರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಇದ್ರ ಜೊತೆಗೆ ಏಲಕ್ಕಿ ಹಾಕ್ತಾ ಇದ್ದೀನಿ, ಸಿಪ್ಪೆ ಸಮೇತ ಹಾಕಿ ಮಿಕ್ಸಿಲಿ ಪುಡಿ ಮಾಡ್ಕೋತೀನಿ. ಕಲ್ಸಕ್ರೆನ ಮಿಕ್ಸಿಲಿ ಪೌಡರ್ ಮಾಡಾದ್ಮೇಲೆ ಅದೇ ಮಿಕ್ಸಿ ಜಾರ್ಗೆ ಹುರಿದಿರುವಂತಹ ಬಾದಾಮಿ ಹಾಕೋತಾ ಇದ್ದೀನಿ. 3/4 ಚಮಚ ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ. ಜೊತೆಗೆ ಕೇಸರಿ ದಳಗಳನ್ನು ಸಹ ಸೇರಿಸಿ ಪುಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಪುಡಿ ರೆಡಿ ಆಗಿದೆ. ಕೇಸರಿ, ಏಲಕ್ಕಿ ಎಲ್ಲ ಹಾಕಿದ್ರಿಂದ ಪರಿಮಳ ಘಮ ಘಮ ಅಂತ ಬರ್ತಾ ಇತ್ತು.
ಮಿಕ್ಸಿಯಿಂದ ಪುಡಿನ ಒಂದು ತಟ್ಟೆಗೆ ಹಾಕ್ತಾ ಇದ್ದೀನಿ. ಹುರ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ನಾನು ಜಜ್ಜಿ ಈ ರೀತಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೋತೀನಿ. ಈ ಹುರಿದಿರುವಂತಹ ಡ್ರೈ ಫ್ರೂಟ್ಸ್ ನಾವು ಬಾದಾಮಿ ಹಾಲ್ ಜೊತೆ ಹಾಕಿದಾಗ ಬಾಯಿಗೆ ಸಿಕ್ಕಿದಾಗ ಚೆನ್ನಾಗ್ ಅನ್ಸುತ್ತೆ, ಹಾಗಾಗಿ ಹಾಕ್ತಾ ಇದ್ದೀನಿ. ಇದನ್ನ ಮಿಕ್ಸಿಯಿಂದ ಕೂಡ ತರಿಯಾಗಿ ಪುಡಿ ಮಾಡ್ಬೋದು. ನಾನು ಜಜ್ಕೊಂಡಿದ್ದೀನಿ ಅಷ್ಟೇನೆ, ಕಟ್ ಮಾಡಿ ಕೂಡ ಹಾಕ್ಬೋದು. ಮನೆಯಲ್ಲೇ ಶುದ್ಧವಾಗಿ ಆರೋಗ್ಯಕರವಾದ ಬಾದಾಮಿ ಪುಡಿ ರೆಡಿಯಾಗಿದೆ. ಹಾಲ್ನ ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ. ಬಿಸಿ ಬಿಸಿ ಹಾಲ್ಗೆ 2 ಚಮಚ ಬಾದಾಮಿ ಹಾಲಿನ ಪುಡಿ ಹಾಕಿ ಕುಡಿತಾ ಇದ್ರೆ ಏನ್ ಅದ್ಭುತ ರುಚಿ ಅಂತೀರಾ. ಯಾವ ರೆಸ್ಟೋರೆಂಟ್, ಯಾವ ಹೋಟೆಲ್ ನಲ್ಲಿ ಸಿಗುವಂತಹ ಬಾದಾಮಿ ಹಾಲ್ಗಿಂತ ಕಡಿಮೆ ಇಲ್ಲ. ಖಂಡಿತ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಪ್ರತಿದಿನ ಈ ರೀತಿ ಆರೋಗ್ಯಕರವಾದ ಬಾದಾಮಿ ಹಾಲಿನ ಪುಡಿನ ಮಕ್ಕಳಿಗೆ ಹಾಲಲ್ಲಿ ಹಾಕಿ ಕೊಡಿ ಸ್ನೇಹಿತರೆ. ಖಂಡಿತ ಇಷ್ಟಪಡ್ತಾರೆ, ಖುಷಿಯಿಂದ ಕುಡಿತಾರೆ. ಹಾಗೇನೆ ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೇದು. ಸಾಕಷ್ಟು ಬ್ರ್ಯಾಂಡ್ಗಳಿದೆ, ಸಾಕಷ್ಟು ಬ್ರ್ಯಾಂಡ್ ನ ಹಾಲಿನ ಪುಡಿ, ಹೆಲ್ತ್ ಮಿಕ್ಸ್ ಗಳನ್ನ ನಾವು ಬಳಸ್ತಾ ಇರ್ತೀವಿ. ಆದ್ರೆ ತುಂಬಾ ಸುಲಭವಾಗಿ, ರುಚಿಯಾಗಿ ಹಾಗೆ ಶುದ್ಧವಾಗಿ ಮನೆಯಲ್ಲೇ ನಾವು ಬಾದಾಮಿ ಹಾಲಿನ ಪುಡಿ ತಯಾರು ಮಾಡ್ಕೋಬಹುದು. ರೆಸಿಪಿ ಹಾಗೇನೆ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಜೊತೆಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹ ನೀಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.